ಇತ್ತೀಚೆಗೆ ಹೆಗ್ಗಡೆ ನಗರದ ಆಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಸೊಸೈಟಿಯಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಮುಂಬೈಯಿಂದ ಆಗಮಿಸಿದ ಮೌಲಾನಾ ಅರ್ಷದ್ ಮುಖ್ತಾರ್ ಅಲ್ಲಿ ನೆರೆದಿದ್ದ ಮಕ್ಕಳನ್ನ ಹಾಗೂ ಪೋಷಕರನ್ನ ಉದ್ದೇಶಿಸಿ ಮಾತನಾಡುವಾಗ ದೇಶದ್ರೋಹಿ ಹಾಗೂ ಕೋಮುವಾದವನ್ನ ಪ್ರಚೋದಿಸುವ ಹೇಳಿಕೆಯನ್ನ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಅವರ ಉಪನ್ಯಾಸದಲ್ಲಿ ಹಿಂದೂಗಳ ಮೂರ್ತಿ ಪೂಜೆಯನ್ನು ತೀವ್ರವಾಗಿ ಖಂಡಿಸಿ ಕರ್ನಾಟಕದಲ್ಲಿ ಹಿಂದೂ ಮುಸ್ಲಿಮರು ಒಂದಾಗಿ ಜೀವನ ನಡೆಸಬಾರದು, ಅಂಥವರು ಮುಸ್ಲಿಂ ಧರ್ಮದವರಾದರೂ ಅಂತಹ ವ್ಯಕ್ತಿಗಳ ಕೈಯನ್ನ ಕತ್ತರಿಸಿ ಹೊಡೆದು ಓಡಿಸಿ, ರಾಜಕೀಯ ಪಕ್ಷಗಳ ಅಧಿಕಾರವನ್ನು ಖಂಡಿಸಿ ಹೋರಾಟ ಮಾಡಿ ಎಂದು ಹೇಳಿಕೆ ನೀಡಿದ್ದಾರೆ ಎನ್ನುವ ಆರೋಪ ಕೇಳಿಬಂದಿದೆ. खलीलुर रहमान का नाम, खलीलुर रहमान का लिबादा ओढ़े हुए खलीलुर शैतान बनकर अपना इस किस्म के इदारों को और इस किस्म के चिरागों को बुझाने की कोशिश कर रहे हैं. गैरत अगर है तो ऐसे हजरात के हाथों को तोड़ दीजिए मेरे भाइयों. ऐसे हजरात के हाथों को तोड़ दीजिए जो इल्म के इन मराकिज़ की तबाही का सपना और ख्वाब देख रहे हैं मेरे भाइयों. ये इदारे खून सींच कर महज खालिस वजहिल्लाहिल करीम बनाए गए हैं ताकि अल्लाह के दीन की इशाअत हो, अल्लाह का दीन फैले, लोग दीन पर अमल करें और दीन को आम किया जाए. मेरे भाइयों, इस तहरीक में शामिल हो जाइए और घर घर, गांव गांव, बस्ती बस्ती, करिया करिया इस तहरीक को लेके जाइए और देखिए अगर हमने अमल कर दिया. ಈ ಹೇಳಿಕೆಯನ್ನ ಖಂಡಿಸಿ ಎಲ್ಲಾ ಧರ್ಮದ ಜನರು, ದಲಿತ ಪರ ಸಂಘಟನೆಗಳು ಹಾಗೂ ಕನ್ನಡ ಪರ ಸಂಘಟನೆಗಳು ನಿನ್ನೆ ಕೊತ್ತನೂರು ಪೊಲೀಸ್ ಠಾಣೆಯಲ್ಲಿ ಮೌಲಾನಾ ಅರ್ಷದ್ ಮುಖ್ತಾರ್ ಹಾಗೂ ಆ ಕಾರ್ಯಕ್ರಮವನ್ನು ಆಯೋಜಿಸಿದ್ದ ಶಾಲಾ ವ್ಯವಸ್ಥಾಪಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ನೀಡಿದ್ದಾರೆ. ಈ ವಿಚಾರವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ ಎನ್ನಲಾಗುತ್ತಿದೆ. ನಮಸ್ಕಾರ. ನಾವು ಈಗ ಇಲ್ಲಿ ಬಂದಿರೋದು ಉದ್ದೇಶ ಏನಂದ್ರೆ ಕೊತ್ತನೂರು ಪೊಲೀಸ್ ಸ್ಟೇಷನ್ಗೆ ನಮ್ಮ ಇಲ್ಲಿ ಹೆಗಡೆ ನಗರದಲ್ಲಿ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಷನಲ್ ಟ್ರಸ್ಟ್ ಮತ್ತು ಮದರಸಾ ಇದೆ. ಅದರಲ್ಲಿ ಈ ಸ್ಕೂಲ್ ಇದೆ, ಮದರಸಾ ಇದೆ. ಆ ಮದರಸಾದಲ್ಲಿ ಏನಾಯಿತು ಅಂದರೆ ಮೊನ್ನೆ ಈ ಮದರಸಾದ ಮುಖ್ಯಸ್ಥರು ಇದ್ದಾರಲ್ಲ, ಅವ್ರು ಏನು ಮಾಡಿದ್ರು, ಬಾಂಬೆಯಿಂದ ಒಬ್ಬರು ಮೌಲಾನಾಗೆ ಕರೆಸಿದ್ರು. ಆ ಮೌಲಾನಾಗೆ ಕರೆಸ್ಬಿಟ್ಟು ಮೌಲಾನ ಅವ್ರು ಏನು ಮಾಡಿದ್ರು, ದೇಶದ್ರೋಹಿಯಾಗಿ ಮಾತಾಡಿದ್ರು. ನಮ್ಮ ಜಾತಿ ಭೇದ ಭಾವ ಮಾತಾಡಿದ್ರು. ನಾವು ಮುಸ್ಲಿಂ ಹಿಂದೂ ಬೇರೆ ಭೇದ ಭಾವ ಮಾಡಿ ಮಾತಾಡಿದ್ರು. ಯಾಕಂದರೆ ನಾವು ಈ ಕರ್ನಾಟಕದಲ್ಲಿ ನಾವು ಹಿಂದೂ ಮುಸ್ಲಿಂ ಯಾವಾಗಲೂ ಒಂದಾಗಿದ್ದೀವಿ. ಇಲ್ಲಿ ನಮ್ಮದು ಯಾವುದು ಜಾತಿ ಭೇದ ಭಾವ ಇಲ್ಲ. ನಮ್ಮದು ಜಾತಿ ಭೇದ ಭಾವ ಏನು ಇಲ್ಲ. ನಮ್ಮ ಜಾತಿ ಅಂದರೆ ಹೆಣ್ಣು ಗಂಡು ಬಿಟ್ಟರೆ ಬೇರೆ ಜಾತಿ ಇಲ್ಲ. ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿದ್ದೀರಿ. ಅವರು ಅಲ್ಲಿಂದ ಕರೆಸಿಬಿಟ್ಟು ಅವ್ರಿಗೆ ಏನು ಮಾಡಿದ್ದಾರೆ, ಅವರು ನಮ್ಮಲ್ಲಿ ಒಂದು ದೇಶ ಬರಂತ, ನಮ್ಮಲ್ಲಿ ಒಂದು ಬೇರ್ಪಡೆ ಅಂತ ಅವರು ಮಾತಾಡಿದ್ದಾರೆ. ಮತ್ತು ನಾವು ಕೈಗಳನ್ನು ಕಟ್ ಮಾಡ್ತೀವಿ, ನಿಮಗೆ ಓಡಿಸ್ಬಿಡ್ತೀವಿ, ನಿಮಗೆ ಇದು ಮಾಡ್ತೀವಿ ಅಂತ ದೇಶದ್ರೋಹಿಯಾಗಿ ಮಾತಾಡಿದ್ದಾರೆ. ಮತ್ತು ಅವರು ಈ ದೇಶದ್ರೋಹಿಯಾಗಿ ಮಾತಾಡಿದ್ದಕ್ಕೆ ನಾವು ನಮಗೆ ಒಂದು ಯೂಟ್ಯೂಬಲ್ಲಿ ಅದು ವಿಡಿಯೋ ಬಂತು. ಆ ವಿಡಿಯೋ ಮುಖಾಂತರ ನಾವು ಬಂದುಬಿಟ್ಟು ಇಲ್ಲಿ ಕೊತ್ತನೂರು ಪೊಲೀಸ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನನ್ನ ಹೆಸರು ಅಬ್ದುಲ್ ಹಮೀದ್ ಪಾಷಾ ಅಂತ. ನಮಸ್ಕಾರ, ನನ್ನ ಹೆಸರು ಶೈನಿ ಅಂತ. ನಾವಿಲ್ಲಿ ಬಂದಿರೋ ವಿಷಯ ಏನು ಅಂದರೆ, ನಮ್ಮಲ್ಲಿ ಜಾತಿ ಭಾವಭೇದ ಇರಬಾರ್ದು. ನಮ್ಮಲ್ಲಿರೋದು ಒಂದು ಹೆಣ್ಣು ಒಂದು ಗಂಡು. ಆ ಜಾತಿ ಭಾವಭೇದವನ್ನು ಯಾರು ಮಾಡ್ತಾರೋ ಅವ್ರನ್ನ ಈ ಕರ್ನಾಟಕದಿಂದ ತೊಳಿಬೇಕು ಅಂತಲೇ ನಾವು ಈ ವಿಷಯಕ್ಕೆ ಬಂದಿರೋದು. ಏನಕ್ಕೆ ಅಂದರೆ, ಯಾಕೆ ಹತ್ರ ಹೇಳ್ಕೊಡ್ತಾರೆ, ಚಿಕ್ಕ ಚಿಕ್ಕ ಮಕ್ಕಳಿಗೆ ಇವೆಲ್ಲ ನಾವು ವಿಷಯ ತುಂಬಿದ್ರೆ ಅವ್ರು ಬೆಳೀತಾ ರೌಡಿಗಳಾಗೋದು ಇದರಿಂದನೇ. ಅವರು ಮುಸ್ಲಿಮ್, ಇವರು ಹಿಂದೂ, ಇವರು ಕ್ರಿಶ್ಚಿಯನ್, ಆ ಥರ ಹೇಳಲೇಬೇಡಿ. ಯಾರು ಹೇಳ್ಬಾರ್ದು. ಅವ್ರು ಯಾರು ಹೇಳಿದ್ದಾರೆ ಅವ್ರನ್ನ ಕರ್ಕೊಂಡ್ಬಂದು ನ್ಯಾಯ ರೀತಿಯಿಂದ ಮಾಡಿ ಅವ್ರನ್ನ ನ್ಯಾಯಾಲಯಕ್ಕೆ ಒಪ್ಪಿಸಿ ಅವ್ರಿಗೆ ತಕ್ಕ ಶಿಕ್ಷೆ ಕೊಡಿಸ್ಬೇಕು ಅಂತ ನಾವು ನಮ್ಮ ಸಂಘಟನೆ ಮುಖಾಂತರ ನಾವು ಕೇಳ್ಕೊತಾ ಇದ್ದೀವಿ. ತುಂಬ ಹೋರಾಟ ಆಗುತ್ತೆ ಅಂದರೆ ಉಗ್ರ ಹೋರಾಟನೇ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ನನ್ನ ಹೆಸರು ಶೈನಿ ಅಂತ. ಬೇಡ ಅದಲ್ಲ ನೀವು ಹಾಕಿ. ಸರ್ ನಮಸ್ತೆ, ನನ್ನ ಹೆಸರು ಯಶೋಧ ಅಂದ್ಬಿಟ್ಟು. ಚಿಕ್ಕ ಮಕ್ಕಳಿಗೆಲ್ಲ ಈ ಥರ ಹೇಳ್ಕೊಡ್ತಾರೆ, ಕೈ ಕಟ್ ಮಾಡಬೇಕು, ಅದೇ ಕೈ ಕಟ್ ಮಾಡಬೇಕು, ಹಿಂದೂಗಳದ್ದು ಹಿಂಗೆ ಫ್ರೆಂಡ್ ಮಾಡಿದ್ರೆ ಹಿಂಗೆ ಮಾಡ್ತೀವಿ. ಚಿಕ್ಕ ಮಕ್ಕಳಿಗೆ ಇವಾಗಲೇ ತುಂಬ್ತಾವ್ರೆ. ಅವ್ರು ಬೇರೆ ರಾಜ್ಯದಿಂದ ಬಂದು ಈ ಥರ ಹೇಳ್ಕೊಡ್ತಾರೆ. ಅವ್ರಿಗೆ ಕಾನೂನು ಮುಖಾಂತರ ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ ನಾನು ಕೇಳ್ತಾ ಇದ್ದೀನಿ.